ಭ್ರಷ್ಟಾಚಾರ ತುಂಬಿರುವಂಥ ಆಡಳಿತದ ಹಳಿ ತಪ್ಪಿರುವಂಥ ಒಂದು ದಿಕ್ಕು ದಸೆ ಇಲ್ಲದಿರುವಂಥ ಒಂದು ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ. ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಬೇಸತ್ತಿದ್ದಾರೆ. ಎಚ್.ಕೆ. ಪಾಟೀಲ್ರು ಪತ್ರ ಬರೀತಾರೆ. ಅವ್ರು ಕ್ಯಾಬಿನೆಟ್ ಕಲಿಗಾಗಿ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು, ವೈಯಕ್ತಿಕ ಡಿಸ್ಕಸ್ ಮಾಡಬೇಕಾಗಿತ್ತು. ಬಹಿರಂಗ ಪತ್ರ ಯಾಕೆ ಬರೆದ್ರು? ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಬಹಿರಂಗ ಪತ್ರ ಬರೀತಾರೆ, ಯಾಕಂದ್ರೆ ಆಡಳಿತ ಪಕ್ಷದ ಮಾತು ಕೇಳಲ್ಲ. ಅವ್ರು ಬಹಿರಂಗ ಪತ್ರ ಯಾಕೆ ಬರೆದ್ರು? ಯಾಕೆ ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಅವ್ರಿಗೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರೆ. ಎರಡನೇದಾಗಿ ಸಿದ್ದರಾಮಯ್ಯ ಅವರು ಲಾಸ್ಟ್ ಡೇ ಆಕ್ಷನ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಕಾನೂನು ತಂದ ಲಾಸ್ಟ್ ಡೇ ಕರ್ನಾಟಕದ ಎಲ್ಲ ಮೈನ್ಸ್ ಅನ್ನ ರಿವ್ಯೂ ಮಾಡಿದ್ರು. ಅಲ್ಲಿ ಸಾಕಷ್ಟು ಬೊಕ್ಸಕ್ಕೆ ನಷ್ಟ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಮತ್ತು ಹಿಂದೆ ಜಿಂದಾಲ್ ಬಗ್ಗೆ ಪತ್ರ ಬರೆದಿದ್ರು ಎಚ್.ಕೆ. ಪಾಟೀಲ್. ನಮ್ಮ ಸರ್ಕಾರ ಇದ್ದ ಯಾವುದೇ ಕಾರಣಕ್ಕೂ ಅವ್ರಿಗೆ ಲ್ಯಾಂಡ್ ಕೊಡಬಾರ್ದು ಅಂತ. ಈ ಸರ್ಕಾರ ಬಂದ ಮೇಲೆ ಕೊಡ್ತು. ಅದರ ಬಗ್ಗೆ ಏನು ಹೇಳ್ತಾರೆ? ಹೀಗಾಗಿ ಡಬಲ್ ಸ್ಪೀಕ್ ಇರುವಂಥ ಸರ್ಕಾರ ಇದೆ. ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ತಗೊಳ್ತಿದೆ ಅನ್ನುವಂಥದ್ದು ಜನಸಾಮಾನ್ಯರ ಮನಸ್ಸಾಗ್ತದೆ. ನಿಮ್ಮ ವಿರುದ್ಧವಾಗಿ ಕೇಸಿ ಮುಖ್ಯವಾಗಿ ಅದು ಮುಖ್ಯದಲ್ಲಿ ಅಕ್ರಮ ಆಗಿದೆ ಮತ್ತು 40% ಆಡಳಿತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಾಲು ಅಗಮನ ಇದ್ರ ಬಗ್ಗೆ ಅಲ್ಲಲ್ಲ, ಈಗ ನಾವು ಅವತ್ತೇ ಹೇಳಿದ್ದೀವಿ ಇದು ಸುಳ್ಳು. ಆಮೇಲೆ ಕೆಲವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಕೆಲವ್ರಿಗೆಲ್ಲ ಲೋಕಾಯುಕ್ತ ಕೊಟ್ಟಿದ್ದೀವಿ. ಅವತ್ತೇ ನಾನು ಗುತ್ತಿಗೆದಾರ ಸಂಘದವ್ರು ಕರೆದು ನಿಮ್ಮ ಹತ್ರ ಪುರಾವಿದ್ರೆ ಕೊಡಿ, ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಸುಳ್ಳು ಆರೋಪ ರಾಜಕೀಯ ಪ್ರೇರಿತ ಆರೋಪ ಅಂತ ಅವತ್ತೇ ಹೇಳಿದ್ದೀವಿ. ಈಗ ಅವ್ರ ಮೇಲೆ ಎಲ್ಲ ರಂಗದಲ್ಲೂ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ. ಈಗೇನು ಹೇಳ್ತಾರೆ ಅವರು? ಅದೇ ಗುತ್ತಿಗೆದಾರ ಸಂಘನೇ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ.